ಮತ್ತೊಂದ್ ಕಡೆ ವಿನಯ್ ಸಾಂಗ್ ನೋಡ್ತಾ ಇದೆ, ತುಂಬಾ ಮನ ಮುಟ್ಟುವ ರೀತಿಯಲ್ಲಿ ಇದೆ ಸಾಂಗ್. ಅಪ್ಲೋಡ್ ಒಂದು ವರ್ಷ ಆಗಿದೆ ಅನ್ಸುತ್ತೆ. ಹೌದು ಸರ್, ಅದು ಮೇಲ್ಕೋಟೆಯಲ್ಲಿ ಹೌದು, ಒಂದು ಲೊಕೇಶನ್ ಕೂಡ ಮೇಲ್ಕೋಟೆ ಹೌದು, ನೋಡಿದೆ. ಒಂದು ಆ ಮೇಲ್ಕೋಟೆ. ಸಾಲ್ಗಳೇನ್ ಶುರು ಆಗುತ್ತೆ ಹೇಳಿ ನಿಮ್ ಬಾಯಲ್ಲಿ? ಕಣ್ಣು ಬರೆದ ಕವನ ಓದಿ ಕರಗಿ ವರನ, ಹಿಳಿಗೆ ಇಳಿವ ವಿಷಯ ತಂದೆ ನೀ ಬರುವ ಸಮಯ, ಈ ತರ ಸ್ಟಾರ್ಟ್ ಆಗುತ್ತೆ. ಇಲ್ಲ, ಆಕ್ಚುಲಿ ನಾನು ಇಂಟರ್ವ್ಯೂ ಅಂದಾಗ ಫಸ್ಟ್ ಆ ಸಾಂಗ್ ಚೆಕ್ ಮಾಡಿದೆ. ತುಂಬಾ ಮನ ಮುಟ್ಟುವಂಥ ಸಾಂಗು, ಚೆನ್ನಾಗಿ ವ್ಯೂಸ್ ಕೂಡ ಬಂದಿದೆ. ಯಾಕಪ್ಪ ಒಂದು ವರ್ಷ ಆಯ್ತಲ್ಲ ಇದು ಅಪ್ಲೋಡ್ ಆಗಿ, ಇನ್ನೂ ರಿಲೀಸ್ ಟೈಮ್ ಆಗಿಲ್ಲ ಅಂತ. ಮತ್ತೊಂದು ಕಡೆ ಓಕೆ, ಎಲ್ಲ ಅನ್ಕೊಂಡಂತೆ ಒಳ್ಳೇದಾಗ್ತಾ ಇದೆ, ಲೇಟೆಸ್ಟ್ ಆಗಿ ಬರ್ತಾ ಇದ್ದೀರಾ. ನಾನು ತಿಳ್ಕೊಂಡಂಗೆ ಶಿವ ಮತ್ತು ಕಾವೇರಿ ಅಲ್ವಾ ಪಾತ್ರದ ಹೆಸರು. ನಿಜಕ್ಕೂ ನಮ್ಮ ಕನ್ನಡಿಗರಿಗೆ ತುಂಬ ಮನಸ್ಸಿಗೆ ಮುಟ್ಟುವಂಥ ಪಾತ್ರದ ಹೆಸರುಗಳು ಕಾವೇರಿ ಮತ್ತು ಶಿವ. ಏನು ನಡೆಯುತ್ತೆ ಅವ್ರ ಲೈಫಲ್ಲಿ? ಯಾಕೆ ಕಾಣೆ ಆಗಿದ್ದಾಳೆ ಅನ್ನೋ ಟೈಟ್ಲೇ ಯಾಕೆ ಬೇಕಾಗುತ್ತೆ ಈ ಸಿನಿಮಾಗೆ ಅಂತ ವಿನಯ್? ಸರ್, ಕಾಣೆಯಾಗಿದ್ದಾಳೆ ಅಂತಂದರೆ ಒಂದು ಜನಕ್ಕೆ ನಾವು ಟೈಟ್ಲ್ ಹೇಳ್ದಾಗ್ಲೇ ಅವ್ರ ಮೈಂಡಲ್ಲಿ ಒಂದು ಸಿನಿಮಾ ಓಡ್ಬಿಡುತ್ತೆ. ಕಾಣೆಯಾಗಿದ್ದಾಳೆ, ಎಲ್ಲಿ, ಯಾರು, ಎತ್ತ, ಏನು ಅಂತೆಲ್ಲ ಅವರೇ ಒಂದು ಗೆಸ್ ಮಾಡ್ತಿರ್ತಾರೆ. ಈ ಸಿನಿಮಾ ಕತೆ ಯಾವ ಥರ ಇದೆ ಅಂತಂದರೆ, ಒಂದು ಹಳ್ಳೀಲಿ ಶಿವ ಮತ್ತು ಕಾವೇರಿ ಓದ್ತಾ ಇರ್ತಾರೆ. ಅವರಿಬ್ಬರ ಮಧ್ಯೆ ಒಂದು ಪರಿಚಯ ಆಗಿ, ಸ್ನೇಹ ಆಗಿ, ಒಂದು ಪ್ರೀತಿ ಆಗುತ್ತೆ. ಆ ಪ್ರೀತಿ, ಕಾವೇರಿ ಹೈಯರ್ ಸ್ಟಡೀಸ್ಗೋಸ್ಕರ ಬೆಂಗಳೂರಿಗೆ ಬರ್ತಾಳೆ. ಬೆಂಗಳೂರಿಗೆ ಬಂದಮೇಲೆ ಮತ್ತೆ ಕಾವೇರಿನ ಹುಡುಕೊಂಡು ಶಿವ ಮತ್ತು ಸ್ನೇಹಿತರು ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ಏನೇನಾಗುತ್ತೆ ಮತ್ತು ಕಾವೇರಿ ಜೀವನದಲ್ಲಿ ಏನೇನಾಗಿರುತ್ತೆ ಇದೆಲ್ಲ ಸಿನಿಮಾ ಮುಖಾಂತರ ನೋಡ್ಬೋದು. ಜನಕ್ಕೆ ಒಂದು ಸಿನಿಮಾ ಇದಾಗುತ್ತೆ ಡಿಸೆಂಬರ್ ತಿಂಗಳಲ್ಲಿ. ಒಂದೊಳ್ಳೆ ಮೆಸೇಜ್ ಇದೆ, ಒಂದೊಳ್ಳೆ ಸಿನಿಮಾ ಇದಾಗುತ್ತೆ ಅಂತೇಳಿ ನನಗಂತೂ ಖಂಡಿತವಾಗ್ಲೂ ನಂಬಿಕೆ ಇದೆ.